ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ. ಬನ್ನಿ ಇವತ್ತು ನಾವು ಹೋಗೋಣ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನವು ಬೆಳಗಾವಿಯಿಂದ 2ರಿಂದ 3 ತಾಸಾಗುತ್ತೆ. ಅಷ್ಟೇ ಅಲ್ಲದೆ ಇದು 82ರಿಂದ 85 ಕಿಲೋಮೀಟರ್ನಲ್ಲಿ ಈ ದೇವಸ್ಥಾನ ಬರುತ್ತದೆ. ಇಲ್ಲಿ ಲಕ್ಷ ದೀಪೋತ್ಸವ, ಗುಗ್ಗಳ ಮದುವೆ ಹಾಗೂ ಜವಳಿ ಕಾರ್ಯಕ್ರಮಗಳೆಲ್ಲ ನಡೆಯುತ್ತವೆ. ಅಷ್ಟೇ ಅಲ್ಲದೆ ಅನೇಕ ಜಾತ್ರೆಗಳು ಇಲ್ಲಿ ನಡೆಯುತ್ತವೆ. ಗೊಡಚಿ ವೀರಭದ್ರೇಶ್ವರ ಸ್ವಾಮಿಯ 2 ಮುಖಗಳಿವೆ. ಒಂದು ಶಾಂತ ಮನೋಭಾವನೆ, ಇನ್ನೊಂದು ಬೆಂಕಿಯ ಮುಖ. ಅನೇಕ ಭಕ್ತಾದಿಗಳ ಮನೆದೇವರು ಗೊಡಚಿ ವೀರನಾಗಿದ್ದಾನೆ. ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಷ್ಟೇ ಅಲ್ಲದೆ ಭದ್ರಕಾಳಿ ದೇವಸ್ಥಾನವೂ ಸಹ ಇಲ್ಲಿದೆ. ಇಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ. ಗೊಡಚಿ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ ಎದುರುಗಡೆ ವಿಶಾಲವಾದ ಆವರಣವಿದೆ. ಮುಂದುಗಡೆ ಕಾಯಿಯನ್ನೆಲ್ಲ ಒಡೆಯುತ್ತಾರೆ, ಹಾಗೆ ಕರ್ಪೂರವನ್ನೆಲ್ಲ ಹಚ್ಚುತ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಉಳಿಲಿಕ್ಕೆ ರೂಮ್ಗಳು ಸಹ ಸಿಗುತ್ತವೆ. ಗೊಡಚಿ ವೀರಭದ್ರೇಶ್ವರ ಸ್ವಾಮಿಯ ಹೆಸರು ಕೇಳಿದರೆ ಕೆಲವು ಭಕ್ತಾದಿಗಳಲ್ಲಿ ಭಯವಾಗುತ್ತದೆ. ಆದರೆ ಈ ದೇವರು ತುಂಬ ನಿಷ್ಠುರ ಹಾಗೂ ಸತ್ತುಳ್ಳವನಾಗಿದ್ದಾನೆ. ನನಗಂತೂ ಈ ದೇವಸ್ಥಾನ ವೀಕ್ಷಣೆ ಮಾಡಿ ತುಂಬಾ ಖುಷಿಯಾಯಿತು. ಅಷ್ಟೇ ಅಲ್ಲದೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇಲ್ಲಿ ನನಗೆ ಸಿಕ್ಕಿತು. ಗೊಡಚಿಯು ಬೆಳಗಾವಿ, ಸವದತ್ತಿ ಹಾಗೂ ರಾಮದುರ್ಗಕ್ಕೆ ಸಮೀಪವಾಗಿರುತ್ತದೆ. ನಾವು ಆರಾಮಾಗಿ ಬಂದು ವೀಕ್ಷಿಸಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು, ಟೇಕ್ ಕೇರ್. ಮತ್ತೆ ಸಿಗೋಣ. ವೀರಭದ್ರೇಶ್ವರ ಸ್ವಾಮಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ.